ನೀರುಳ್ಳಿ ಮತ್ತು ಟೊಮೆಟೊ ಎಲ್ಲ ಕರೆಕ್ಟಾಗಿ ಬೇಯಬೇಕು, ಅಂದರೆ ಸ್ವಲ್ಪ ಸ್ಮೂತಾಗಿ ಬರಬೇಕು ಅದು. ನೋಡಿ, ಈಗ ನಾನು ರೆಡ್ ಚಿಲ್ಲಿ ಒಂದು ಹಾಕ್ಕೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಹುಳಿ ಸಹ ಹಾಕ್ಕೊಂಡಿದ್ದೇನೆ ಅದರಲ್ಲಿ. ನೋಡಿ, ಹುಳಿ ಸ್ವಲ್ಪ ಹಾಕಿದ್ದೇನೆ. ಅದನ್ನೆಲ್ಲ ಅದ್ರ ಜೊತೆಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಉಪ್ಪು ಮೊದಲೇ ಹಾಕ್ಕೊಂಡಿದ್ದೇನೆ. ಚಟ್ನಿ ಗ್ರೈಂಡ್ ಮಾಡುವಾಗ ಏನಾದರೂ ಉಪ್ಪು ಸ್ವಲ್ಪ ಕಮ್ಮಿ ಉಂಟಂತೇಳಿದರೆ ಸ್ವಲ್ಪ ಹಾಕ್ಕೊಳ್ಬೋದು. ಆಮೇಲೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಫ್ರೆಶ್ ಆಗಿರುವಂಥ ಕರಿ ಲೀವ್ಸು ಸ್ವಲ್ಪ ಒಂದು 5-6 ಎಸಳಷ್ಟು ಹಾಕಿದರೆ ಸಾಕು. ನಾನು ಅದೇ ಹೇಳಿದೆ, ಕ್ವಾಂಟಿಟಿ ನಾನು ಸ್ವಲ್ಪ ಮಾಡ್ಕೊಳ್ತಿದ್ದೇನೆ, ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೇನೆ. ನೀವು ಒಂದು ವೇಳೆ ಜಾಸ್ತಿ ಮಾಡ್ಕೊಳ್ಳೋದಿದ್ರೆ ಎಲ್ಲ ಸಹ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ತುಂಬ ಒಳ್ಳೆಯದಾಗ್ತದೆ ಇದು ಚಟ್ನಿದು. ಟೇಸ್ಟ್ ನೋಡಿದರೆ ನೀವು ಯಾವಾಗಲೂ ಸಹ ದೋಸೆ ಮಾಡುವಾಗ ಇದನ್ನೇ ಮಾಡ್ಕೊಳ್ತೀರಿ, ಇದೇ ಥರದ ಚಟ್ನಿ ಮಾಡ್ಕೊಳ್ತೀರ. ಅಷ್ಟು ಒಳ್ಳೆಯದಾಗ್ತದೆ ಚಟ್ನಿ ಇದು. ಇದು ಆಗ್ತಾ ಬಂತು. ಟೊಮೆಟೊ ಎಲ್ಲ ಸ್ವಲ್ಪ ಸ್ಮೂತ್ ಆದರೆ ಸಾಕು. ಇದೀಗ ಆರಿದ ಮೇಲೆ ನಾನು ಗ್ರೈಂಡ್ ಮಾಡ್ಕೊಳ್ತೇನೆ. ನಾನಿಲ್ಲಿ ಗ್ರೈಂಡ್ ಮಾಡಿ ಒಂದು ಬೌಲಲ್ಲಿ ಹಾಕೊಂಡು ಇಷ್ಟು ನೈಸಾಗಿ ಗ್ರೈಂಡ್ ಮಾಡಿದ್ದೇನೆ. ನೋಡಿ, ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತೇನೆ. ಒಗ್ಗರಣೆ ಸಹ ಏನಿಲ್ಲ, ನೋಡಿ, ಖಾಲಿ ಸಾಸಿವೆ, ಕರಿ ಲೀವ್ಸು, ಎಣ್ಣೆ ಅಷ್ಟೇ. ನಾನು ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೇನೆ. ನೀವು ಸನ್ಫ್ಲವರ್ ಆಯಿಲಲ್ಲಿ ಸಹ ಒಗ್ಗರಣೆ ಹಾಕ್ಕೊಳ್ಬೋದು. ಒಗ್ಗರಣೆ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೇನೆ ಚಟ್ನಿ. ಈಗ ಖಾಲಿ ಸಾಸಿವೆ ಮತ್ತು ಕರಿ ಲೀವ್ಸು, ಬೇಕಂತೇಳಿ ಸ್ವಲ್ಪ ಇಂಗು ಸಹ ಹಾಕ್ಕೊಳ್ಬೋದು, ನಾನು ಹಾಕಲಿಲ್ಲ. ಇದು ಚಟ್ನಿ ಸಹ ರೆಡಿ ಆಯಿತು. ನಾನೀಗ ಸರ್ವ್ ಮಾಡ್ಕೊಳ್ತೀನಿ. ನೋಡಿ, ಪ್ಲೇಟಲ್ಲಿ ಬಿಸಿ ಬಿಸಿ ದೋಸೆ ಜೊತೆಯಲ್ಲಿ ತುಂಬ ಖಾರವಾಗಿರುವಂಥ ಚಟ್ನಿ, ಒಳ್ಳೆ ಕಾಂಬಿನೇಷನ್. ನಾನೀಗ ತಿಂದು ಸಹ ಟೇಸ್ಟ್ ನೋಡ್ತೇನೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ತುಂಬ ಒಳ್ಳೆಯದಾಗಿದೆ ಚಟ್ನಿ. ಥ್ಯಾಂಕ್ ಯು.